ಸರ್ ಈಗ ಆ, ಬೇರೆ ಧರ್ಮದವರು ಆಮ್, ಮುಸಲ್ಮಾನರ ಹಬ್ಬ ಹರಿದಿನಗಳಲ್ಲಿ ಬಂದು ವಿಶ್ ಮಾಡುವಂತಹ ಪ್ರಕ್ರಿಯೆಗಳಿದೆ. ಮತ್ತು ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ಟೊಪ್ಪಿ ಹಾಕತ್ತಾರೆ, ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ನಿಂತ್ಕೋತಾರೆ. ಮುಸ್ಲಿಮರಿಂದ ಯಾಕೆ ಆ ಥರದ ಪ್ರಯತ್ನಗಳು ಆಗ್ತಾ ಇಲ್ಲ? ಪೂಜೆಗಳು ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಲ್ಲೆಸೆಯೋದು, ಚಪ್ಪಲಿ ಎಸೆಯೋದು, ಈ ಥರದ ಘಟನೆಗಳು ಪದೇ ಪದೇ ಯಾಕೆ ನಡೆಯುತ್ತೆ? ಹೌದು, ಇದು ಭಾಳ ಸ್ಟ್ರಾಂಗ್ ಕ್ವಶನ್ನು. ಇದು ಇಂಥ ಕೆಲಸ ಮಾಡೋರು ನನ್ನ ಪ್ರಕಾರ ಏನಂದರೆ ಅವರ ಅಪ್ಬ್ರಿಂಗಿಂಗ್ ಭಾಳ ಕೆಟ್ಟದಾಗಿರುತ್ತೆ. ಓಕೆ. ಅವರ ತಂದೆ ತಾಯಿ ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸಿಲ್ಲ, ಹ್ಮ್. ಮತ್ತು ಅವರ ಮಸೀದಿನಲ್ಲಿ ಹ್ಮ್. ಸರಿಯಾಗಿ ಪಾಠ ಕಲಿಸಲಿಲ್ಲ. ಓಕೆ. ಅವರ ಪಂಡಿತರು ಅವ್ರಿಗೆ ದಾರಿ ತಪ್ಪಿ ದೂರ, ಇಸ್ಲಾಂ ಬಿಟ್ಟು ದೂರ ಕಳಿಸ್ಬಿಟ್ಟಿದ್ದಾರೆ. ಹ್ಮ್. ನೋಡಿ, ಇದು ಭಾಳ ಸ್ಟ್ರಿಕ್ಟಾಗಿ ಮಾತಾಡಬೇಕಾಗಿರೋ ವಿಷಯ ಇದು. ಹೌದು. ನೋಡಿ, ಕೆಲವು ಆಚಾರ ವಿಚಾರದಲ್ಲಿ ನಮಗೂ ಅವ್ರಿಗೂ ಬೇರೆ ಭಿನ್ನಾಭಿಪ್ರಾಯ ಇರ್ಬೋದು. ಹ್ಮ್. ಆದರೂ ಕೂಡ ಒಂದು ಸಮಸ್ಯೆ ಉಂಟಾದರೆ, ಹ್ಮ್. ಉದಾಹರಣೆಗೆ ನಾನು ಇಲ್ಲಿ ನಮಾಜ್ ಮಾಡ್ತಿದ್ದೀನಿ, ಅಲ್ಲಿ ಏನೋ ಒಂದು ಸೌಂಡ್ ಭಜನೆ ನಡೀತಿದೆ, ನಿಮ್ಗೇನೋ ಸಮಸ್ಯೆ ಆಗ್ಬಿಟ್ಟಿದೆ. ಹ್ಮ್. ಇದನ್ನ ಹೆಂಗೆ ನಾವು ಸರಿ ಮಾಡೋಕ್ಕಾಗತ್ತೆ? ಅಲ್ಲಿರೋ ದೊಡ್ಡವ್ರ ಹತ್ರ ಹೋಗಿ ಮಾತಾಡ್ಬೇಕು, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಕೊಳ್ಳಿ. ಓಕೆ. ಅವ್ರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ ಅವ್ರು ಬೇಕಂತಾನೆ ಸೌಂಡ್ ಜಾಸ್ತಿ ಮಾಡಿದ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಇದೆ, ಓಕೆ. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನೋಡಿ, ಅವ್ರು ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾರೆ, ಸ್ವಲ್ಪ ನೋಡಿ. ಇದು ಪ್ರೊಸೀಜರ್ ಇರುತ್ತೆ. ಹ್ಮ್. ಇದು ನನ್ಗೆ ಮಾತ್ರ ಇಲ್ಲ, ಅವ್ರಿಗೂ ಅದಷ್ಟೇ. ಓಕೆ. ಇವಾಗ ನಾವೇನೋ ಸೌಂಡ್ ಜಾಸ್ತಿ ಅಲ್ಲಿ ಲೌಡ್ ಸ್ಪೀಕರ್ನಲ್ಲಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಕವಾಲಿ ಮಾಡೋದು, ಇಲ್ಲ ಅಜಾನ್ ಲೆವೆಲ್ಗಿಂತ ಜಾಸ್ತಿ ಡೆಸಿಬಲ್ ಇಟ್ಕೊಂಡು ಮಾಡಿದ್ರು, ಅವ್ರಿಗೆ ತೊಂದರೆ ಆದರೆ ಅವ್ರು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೋದು. ಓಕೆ. ಕಳ್ತುರಾಟ ಮಾಡೋದು ಯಾರು ಮಾಡ್ತಾರೆ? ಹ್ಮ್. ಒಳ್ಳೆ ಸಂಸ್ಕಾರ ವಿಚಾರ ತಿಳಿದಿರುವ ಮನೆಯಲ್ಲಿ ಯಾರು ಮಾಡೋದಿಲ್ಲ, ಓಕೆ. ನಾವು ಮಾಡೋದಿಲ್ಲ. ಹ್ಮ್. ಕಳ್ಳಿ ತೂರಾಟ ಮಾಡೋದು ಏನದು? ಕಳ್ತುರಾಟ ಮಾಡೋದು ಹ್ಮ್. ಅವ್ರು ಯಾವ ಸಮಾಜದಲ್ಲಿ ಇದ್ದಾರೆ? ಓಕೆ. ಇದು ಮುಸ್ಲಿಂ ಸಮಾಜನ? ಮುಸ್ಲಿಂ ಸಮಾಜ ಹಿಂಗಂದ್ರೆ ನನ್ಗೆ ಕೇಳಕ್ಕೆ ಆಸೆ ಆಗ್ತಿದೆ. ಹ್ಮ್. ನಾನು ಒಂದು ವೇಳೆ ಇಸ್ಲಾಂ ಎಲ್ಲ ನಾನು ಪಠಣೆ ಮಾಡದೇ ಇರುವಾಗ ಇಂಥವ್ರನ್ನ ನೋಡಿದ್ರೆ ಇಸ್ಲಾಂ ಬಿಟ್ಟು ದೂರ ಇರ್ತಿದ್ದೆ. ಹ್ಮ್. ಏನ್ರಿ ಇದಲ್ಲ, ಇವರೆಲ್ಲ ಮನುಷ್ಯನ್ರಿ ಅಂತ ನಾನು ಆ ಭಾವನೆಗೆ ನಾನು ಬರ್ತಿದ್ದೆ. ಸೊ ಇಂಥವ್ರನ್ನ ಏನು ಮಾಡಬೇಕು? ಫಸ್ಟು ಸಮಾಜ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವ್ರಿಗೆ ಪೊಲೀಸ್ ಬಂದು ಪಾಠ ಕಲಿಸ್ಬೇಕಾಗಿಲ್ಲ, ನಾವು ಕಲಿಸ್ಬೇಕಾಗಿತ್ತು. ಕರೆಕ್ಟ್. ಅವ್ರಿಗೆ ಫಸ್ಟು ನಾವು ಚಾಟಿಯಿಂದ ನಾವು ಹೊಡಿಬೇಕಾಗಿತ್ತು. ಪಬ್ಲಿಕ್ನಲ್ಲಿ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಹೊಡಿಬೇಕಾಗಿತ್ತು. ನಾವು ಮಾಡ್ತಿದ್ವಾ? ಓಕೆ. ಮಾಡ್ತಿಲ್ಲ. ಇದರಿಂದ ಏನಾಗುತ್ತೆ? ಇನ್ನೂ ಡಿವಿಷನ್ ಜಾಸ್ತಿನೇ ಆಗತ್ತೆ. ಕರೆಕ್ಟ್. ಬಟ್ ಪ್ರವಾದಿ ಹಿಂಗ್ ಮಾಡಕ್ ಹೇಳ್ದ್ರ? ಇಲ್ಲ. ಇಸ್ಲಾಂ ಹಿಂಗ್ ಮಾಡಕ್ ಹೇಳ್ದ? ಇಲ್ಲ. ಮತ್ತೆ ಇವ್ರು ಹಿಂಗಿದ್ದಾರೆ? ಇಶ್ಯೂಸ್, ಇಟ್ಸ್ ಅನ್ ಇಶ್ಯೂ ವಿಚ್ ಹ್ಯಾಸ್ ಟು ಬಿ ಡೆಲ್ಟ್. ಇದನ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ರೋಡ್ನಲ್ಲಿ ನಿಂತ್ಕೊಂಡು ನಮಾಜ್ ಮಾಡಂಗಿಲ್ಲ. ಓಕೆ. ಅನ್ಲೆಸ್ ಯು ಆರ್ ಟೇಕಿಂಗ್ ಪರ್ಮಿಷನ್. ಎಲ್ಲೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಅಲ್ಲಿ ಏನೋ ಒಂದು ರೋಡ್ ಬ್ಲಾಕ್ ಮಾಡಬೇಕು, ಪರ್ಮಿಷನ್ ತಗೊಳ್ತೀವಿ ಪೊಲೀಸ್ ಹತ್ರ, ಆಮೇಲೆ ನಾವು ಅದನ್ನ ಮಾಡ್ಬೋದು. ಓಕೆ. ಬಟ್ ಒಂದೊಂದು ನಮಾಜ್ನಲ್ಲಿ ಕೂಡ ಫ್ರೈಡೇ ನಮಾಜು, ರೋಡ್ ಬ್ಲಾಕ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ನಾವು ರೋಡ್ ಬ್ಲಾಕ್ ಮಾಡ್ಕೊಂಡು ಅಲ್ಲಿ ಪಾರ್ಕಿಂಗ್ ಜಾಗ ಎಲ್ಲ ಯೂಸ್ ಮಾಡದೆ ಎಲ್ಲೆಲ್ಲೋ ರೋಡ್ನಲ್ಲಿ ಪಾರ್ಕ್ ಮಾಡ್ಕೊಂಡು ಬರೋರು ಹೋಗೋರಿಗೆಲ್ಲ ತೊಂದರೆ ಕೊಡೋದು. ಓಕೆ. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಓಕೆ. ಏನಿದು? ಇದು ಮನುಷ್ಯರ ಕೆಲಸ, ಇದು ಸಿವಿಲಿಯನ್ ಕೆಲಸ ಇಲ್ಲ. ಧರ್ಮ ಬಿಟ್ಬಿಡಿ, ಸೈಡ್ ಇಟ್ಬಿಡಿ. ಇವಾಗ ನಾನು ಧರ್ಮನೇ ಇವಾಗ ನನ್ನ ಡಿಸ್ಕಷನ್ ಇಲ್ಲ. ಇವಾಗ ಓಕೆ. ಈ ವಿಚಾರ ಬರುವಾಗ ಆರ್ ಯು ಅ ಹ್ಯೂಮನ್ ಬೀಯಿಂಗ್ ಅಂತ ಪ್ರಶ್ನೆ ಮಾಡ್ತಿದ್ದೀನಿ. ನೀನ್ ಮನುಷ್ಯನಾ? ಸಿವಿಕ್ ಎಜುಕೇಶನ್ ಇದೆಯಾ? ನೀನು ಸ್ಕೂಲ್ಗೆ ಹೋಗಿದ್ಯಾ? ನಿಮ್ ತಂದೆ ತಾಯಿ ಸರಿಯಾಗಿ ಪಾಠ ಕಲಿಸಿದ್ರಾ? ನಿಮ್ಮ ಪಂಡಿತರು ಮೌಲ್ವಿಗಳು ಏನ್ ಕಲ್ಸ್ಕೊಡ್ತಾರೆ ನಿಮ್ಗೆ? ಊಟಕ್ಕೆ ಏನ್ ತಿಂತೀಯಾ? ಹಿಂಗ್ ಪ್ರಶ್ನೆ ಮಾಡೋಕೆ ಓಕೆ. ಅರ್ಥ ಮಾಡ್ಕೊಳ್ಬೇಕಾಏನಂದ್ರೆ, ಈ ವಿಚಾರಗಳಲ್ಲಿ ಮುಸ್ಲಿಂ ಸಮಾಜ ಕಾಂಪ್ರಮೈಸ್ ಮಾಡಲೇಬಾರದು. ಓಕೆ. ಇನ್ಕ್ಲೂಡಿಂಗ್ ಮೌಲ್ವಿಗಳು ಇವಾಗ ಏನ್ ಮಾಡ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ಕರೆಕ್ಟ್. ನಾನೇನು ಅವ್ರಿಗೆ ಅಗೇನ್ಸ್ಟ್ ಆಗಿಲ್ಲ, ಬಟ್ ಅವ್ರು ಮಾಡೋ ಕೆಲಸ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಏನ್ ಮಾಡ್ತಿದ್ದೀರಾ? ನಿಮ್ ಸಮಾಜದಲ್ಲಿ ಹಿಂಗ್ ನಡೀತಿದೆ, ಏನ್ ಮಾಡ್ಬೇಕಿತ್ತು? ಇಂಥವ್ರೆಲ್ಲ ಬಹಿಷ್ಕರಿಸಬೇಕಾಗಿರುತ್ತೆ. ಇವರೆಲ್ಲ ನಮ್ಮ ಸಮಾಜದಲ್ಲಿ ಇಲ್ಲ ಅಂತ ಘೋಷಣೆ ಮಾಡ್ಬೇಕು. ಅವ್ರಿಗೆ ಟೋಟಲಿ ಅವ್ರನ್ನ ನಮ್ಮ ಕಮ್ಯುನಿಟಿಯಿಂದ ಆಚೆ ಆಗ್ಬೇಕಾಗಿರುತ್ತೆ. ಅವ್ರಿಗೆ ಮದುವೆ ಮಾಡಿಸ್ಬಾರ್ದು, ಇಂಥ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಓಕೆ. ಯಾಕಂದ್ರೆ NOC ಕೊಡ್ಬೇಕು ನಾವು. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಬ್ರು ಮದುವೆ ಮಾಡ್ಬೇಕಂದ್ರೆ ನಾವು NOC ಕೊಡ್ತೀವಿ. ಈ ಹುಡುಗ ಒಳ್ಳೆ ಹುಡುಗ ಅಂತ ಕೊಡ್ತೀವಿ, ಆಮೇಲೆ ಅಲ್ಲಿ ಮಸೀದಿನಲ್ಲಿ ಒಪ್ಪಿಗೆ ಕೊಡ್ತಾರೆ. ಜನರಲಿ ಎಲ್ಲಾ ಕಡೆನೂ ನಡೆಯುತ್ತೆ. ಇವಾಗ ಇಂಥವ್ರಿಗೆ ಇಂಥ ಕೆಲಸ ಮಾಡಿದ್ರೆ ನಾವು NOC ಕೊಡಲ್ಲ ಅಂತ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಓಕೆ. ಅಂಥವ್ರು ತೀರೋಗ್ಬಿಟ್ರೆ ನಾವು ಅವ್ರಿಗೋಸ್ಕರ ಜನಾಜ ನಮಾಜ್ ಮಾಡಲ್ಲ ಅಂತ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಆಮೇಲೆ ಅವನು ಮುಂದೆ ಬರ್ತಾನೆ ನೋಡೋಣ. ಮಾಡ್ತೀವೋ ಇಲ್ವೋ ಬೇರೆ ವಿಷಯ, ಘೋಷಿಸಬೇಕಾಗಿರುತ್ತೆ ಫಸ್ಟ್. ಓಕೆ.